ಆಹ ಈ ಮೋಹಗಳು ನೇಹಗಳು ದಾಹಗಳು ಊಹಿಸಿಯೇ ಸೃಷ್ಟಿಯಲ್ಲಿ ಹೃದಯವಿಹುದೆಂದು ಹೋಹೋ ಹಾ ಎಂದು ನಮ್ಮ ಬಾಯಿ ಬಿಡಿಸುವುದೇ ಈ ಹರಿಬದೊಳಗುಟ್ಟೋ ಮಂಕುತಿಮ್ಮ. ಆಹ ಈ ಮೋಹಗಳು ನೇಹಗಳು ದಾಹಗಳು ಊಹಿಸಿಯೇ ಸೃಷ್ಟಿಯಲ್ಲಿ ಹೃದಯವಿಹುದೆಂದು ಹೋಹೋ ಹಾ ಎಂದು ನಮ್ಮ ಬಾಯಿ ಬಿಡಿಸುವುದೇ ಈ ಬದೊಳಗುಟ್ಟೋ ಮಂಕುತಿಮ್ಮ. ಆತ್ಮೀಯರೇ, ಈ ಕಗ್ಗದ ಭಾವಾರ್ಥ ಹೀಗಿದೆ. ಪ್ರಪಂಚದಲ್ಲಿ ತೋರುವ ಈ ಮೋಹಗಳು ಸ್ನೇಹಗಳು ದಾಹಗಳು ಇವನ್ನೆಲ್ಲ ಕಂಡವನು ಈ ಸೃಷ್ಟಿಯಲ್ಲಿ ಹೃದಯವಿದೆ ಎಂದು ಊಹಿಸಬಲ್ಲನೆ. ಹೋಹೋ ಹಾ ಎಂದು ನಮ್ಮನ್ನು ಬೆರಗುಗೊಳಿಸುವುದೇ ಈ ಸೃಷ್ಟಿ ವ್ಯಾಪಾರದ ಒಳಗುಟ್ಟೋ. ಮೇಲ್ನೋಟಕ್ಕೆ ಇದೊಂದು ಕುಹಕದ ಮಾತೆಂದು ತೋರಬಹುದು. ಜಗತ್ತಿನಲ್ಲಿ ತೋರಿ ಬರುವ ಈ ಸಂಬಂಧಗಳನ್ನು ಬಾಂಧವ್ಯಗಳನ್ನು ಕಂಡಾಗ ಇದೊಂದು ಹೃದಯವಿಲ್ಲದ ಪ್ರಪಂಚ ಎನ್ನಿಸುವುದೇ. ಬರೀ ನಮಗೆ ಆಗಾಗ ಸುಖ ದುಃಖಗಳನ್ನು ನೀಡಿ ನಮ್ಮನ್ನು ತಬ್ಬಿಬ್ಬುಗೊಳಿಸುವುದೇ ಈ ಪ್ರಪಂಚದ ವ್ಯಾಪಾರದ ಒಳಗುಟ್ಟು. ಇಲ್ಲಿ ಪ್ರಶ್ನೆ ಇರುವುದನ್ನು ಗಮನಿಸಬೇಕು. ಇದು ಹೀಗೆಯೇ ಇದೆ ಎಂದು DVG ಹೇಳುವುದಿಲ್ಲ. ಹೀಗೆ ಇದ್ದಿರಬಹುದೇ ಎಂದು ನಮ್ಮನ್ನು ವಿಚಾರಕ್ಕೆ ಹಚ್ಚುತ್ತಾರೆ. ಉತ್ತರವನ್ನು ನಮ್ಮ ಅನುಭವದ ತಿಳುವಳಿಕೆಯ ಆಧಾರದ ಮೇಲೆ ಕಂಡುಕೊಳ್ಳಬೇಕು. ಮನಸ್ಸು ನಮ್ಮ ಒಳಗಿದೆ, ವಸ್ತುಗಳು ವ್ಯಕ್ತಿಗಳು ನಮ್ಮ ಹೊರಗಿವೆ. ಈ ಎರಡರ ನಡುವೆ ನಮ್ಮ ಇಂದ್ರಿಯಗಳಿವೆ. ಇಂದ್ರಿಯಗಳಿಂದ ಜಗತ್ತಿನ ವಸ್ತುಗಳೊಂದಿಗೆ ನಮ್ಮೊಳಗಿನ ಮನಸ್ಸು ಬೆಸೆದುಕೊಂಡು ಸಂಬಂಧ ಕಲ್ಪಿಸುತ್ತದೆ. ಸಂಘ ಸುಖವಾಗಿದ್ದರೆ ಸಂತೋಷ, ಸುಖವಾಗಿರದಿದ್ದರೆ ಅಸಂತೋಷ. ಈ ಸುಖ ಅಸುಖಗಳು ನಮ್ಮ ಇಂದ್ರಿಯಗಳು ಸೃಷ್ಟಿಸಿದ ಬಂಧಗಳು. ಅವು ನಮಗೆ ಮಾತ್ರ, ಮತ್ತೊಬ್ಬರಿಗೆ ಮತ್ತೊಂದು ಬಂಧ. ಆದ್ದರಿಂದ ಸೃಷ್ಟಿಯಲ್ಲಿ ಕಾಣುವ ಮೋಹಗಳು ಸ್ನೇಹಗಳು ದಾಹಗಳು ಎಲ್ಲವೂ ನಮ್ಮ ಇಂದ್ರಿಯಗಳು ತಂದು ಮನಸ್ಸಿನೊಡನೆ ಕಲ್ಪಿಸಿದ ಸೇತುವೆಗಳು. ಅವು ಎಲ್ಲರಿಗೂ ಒಂದೇ ತೆರನಾಗಿ ಇರುವುದು ಸಾಧ್ಯವಿಲ್ಲ. ಅಂತೆಯೇ ಒಬ್ಬರಿಗೆ ಸುಖವನ್ನಿಸಿದು ಮತ್ತೊಬ್ಬರಿಗೆ ದುಃಖ ತಂದಿತು. ಒಬ್ಬರಿಗೆ ಸ್ನೇಹಿತರಾದವರು ಮತ್ತೊಬ್ಬರಿಗೆ ವೈರಿಗಳಾಗುತ್ತಾರೆ. ಆದ್ದರಿಂದ ಸೃಷ್ಟಿಗೆ ಅದರದೇ ಆದ ಹೃದಯವಿಲ್ಲ. ನಮ್ಮ ಹೃದಯ ಸೃಷ್ಟಿಸಿದ್ದೇ ಪ್ರಪಂಚದ ಹೃದಯ. ನಮ್ಮನ್ನು ಸುಖ ದುಃಖಗಳಲ್ಲಿ ಹೊರಳಾಡಿಸಿ ಸಂತೋಷ ಅಥವಾ ಅಸಂತೋಷಗೊಳಿಸುವುದು ಸೃಷ್ಟಿಯಲ್ಲ. ಅದು ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳು ಸಾಧಿಸುವ ಸಾಂಗತ್ಯದ ಫಲ. ಇಂದು ಸುಂದರವಾಗಿರುವುದು ನಾಳೆ ಅಸಹ್ಯವಾಗಿ ತೋರಬಹುದು, ಅಥವಾ ಇದು ತಿರುಗು ಮುರುಗು ಆಗಬಹುದು. ಒಬ್ಬ ತರುಣ ಸಾಕ್ರೆಟಿಸ್ನ ಬಳಿ ಬಂದು ಅತ್ತುಕೊಂಡ, ಸ್ವಾಮಿ, ನನ್ನ ಹೆಂಡತಿ ಅತ್ಯಂತ ಕುರೂಪಿ, ಅವಳೊಡನೆ ಹೇಗೆ ಬದುಕಲಿ? ನಮ್ಮದು ಪ್ರೇಮ ವಿವಾಹ. ಮದುವೆಯಾಗಿ 5 ವರ್ಷವಾಯಿತು. ಸಾಕ್ರೆಟಿಸ್ ಕೇಳಿದ, ಪ್ರೀತಿಸಿ ಮದುವೆಯಾದಾಗ ಆಕೆ ಸುರಸುಂದರಿಯಂತೆ ಕಂಡಳಲ್ಲವೇ? ಆಕೆ ಸುಂದರಿಯೂ ಅಲ್ಲ, ಕುರುಪಿಯೂ ಅಲ್ಲ. ಆಗ ನಿನ್ನ ಮನಸ್ಸಿನಲ್ಲಿ ಪ್ರೇಮವಿತ್ತು, ಆಕೆ ಸುಂದರಿಯಾಗಿ ಕಂಡಳು. ಈಗ ಪ್ರೇಮ ಮರೆಯಾಗಿ ಕುರೂಪ ಕಾಣುತ್ತಿದೆ. ಮತ್ತೆ ಮನದಲ್ಲಿ ಪ್ರೇಮ ತುಂಬಿಕೊ, ಆಗ ಆಕೆಗಿಂತ ಸುಂದರಿ ಯಾರೂ ಇಲ್ಲ. ಓಹೋ ಹಾ ಎನ್ನಿಸುವುದು ನಮ್ಮ ಮನಸ್ಸು ಸೃಷ್ಟಿಸಿದ ಬಂಧಗಳಿಂದ. ಈ ವ್ಯಾಪಾರ ಸೃಷ್ಟಿಸಿದ್ದಲ್ಲ, ನಮ್ಮದೇ, ನಮ್ಮ ಮನಸ್ಸಿನದ್ದೇ ಆಗಿದೆ ಎನ್ನುತ್ತಾರೆ DVG ಅವರು. ಧನ್ಯವಾದಗಳು. ಥ್ಯಾಂಕ್ ಯು.